ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಿಗೂ ಕೂಡ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಕರ್ನಾಟಕ ರಾಜ್ಯದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಶುರುವಾಗಿರುವಂಥದ್ದಾಗಿದ್ದು ಇದೀಗ ಒಂದು ಸೆಕೆಂಡ್ PUC ವಿಷಯದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ವಿಷಯದಲ್ಲಿ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಸಾಮಾನ್ಯವಾಗಿ ಒಂದು ವಿಷಯ ಕಂಡ್ರೆ ಭಯ ಆಗುತ್ತೆ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಸೊ ಅಂದರೆ ಒಂದು ಕಬ್ಬಿಣದ ಕಡೆಯಲ್ಲಿ ರೀತಿಯಲ್ಲಿ ಈ ಒಂದು ಪರೀಕ್ಷೆ ಕಾಣ್ತಾನೆ ಇರುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ಸ್ಪ್ರಿಂಗ್ಸ್ನ ಒಂದು ಪಾಠಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಪಾಠಗಳು ನೆನಪಿರಲ್ಲ ಹಾಗೆ ಹೀಗೆ ಅಂತಕ್ಕಂಥ ಅಭ್ಯರ್ಥಿಗಳು ಇರ್ತೀರ. ನಂತರದಲ್ಲಿ ಒಂದು ಗ್ರಾಮರ್ ಕೂಡ ಕಷ್ಟ ಅಂತಕ್ಕಂಥ ಮಕ್ಕಳು ಕೂಡ ಇದ್ದೀರಾ ಅಂತ ಹೇಳ್ಬೋದಾಗಿದ್ದು, ಸೊ ಈ ಒಂದು ವಿಡಿಯೋದಲ್ಲಿ ಇದಕ್ಕೆ ತಲೆನೇ ಕೆಡಿಸ್ಕೋಬೇಡಿ. ಯಾವ ರೀತಿಯಾಗಿ ಒಂದು ಈಸಿಯಾಗಿ ಒಂದು 2025-26 ಒಂದು ಬ್ಲೂ ಪ್ರಿಂಟ್ನ ಬಳಸೋದ್ರ ಮುಖಾಂತರದಲ್ಲಿ ಯಾವ ರೀತಿಯಾಗಿ ಸ್ಮಾರ್ಟಾಗಿ ನೀವು ಸ್ಟಡಿಯನ್ನು ಮಾಡೋದ್ರ ಮುಖಾಂತರದಲ್ಲಿ ಪರೀಕ್ಷೆ ಹಿಂದಿನ ದಿನ ಓದಿದ್ರು ಕೂಡ ನೀವು ಆಲ್ಮೋಸ್ಟ್ 40ಕ್ಕೂ ಅಧಿಕ ಮಾರ್ಕ್ಸನ್ನು ತಗೊಂಡು ಯಾವ ರೀತಿಯಾಗಿ ಸ್ಕೋರ್ ಮಾಡ್ಕೋಬೋದಾಗಿರುತ್ತೆ. ಪಾಸ್ ಅಂತೂ ಕಣ್ಮುಚ್ಕೊಂಡಾಗ ಆಗಬಹುದಾಗಿರುತ್ತೆ ಅಂತ ಹೇಳ್ಬೋದು. ಇಷ್ಟನ್ನು ಮಾಡಿದ್ರೆ ಸಾಕು ಅಂತ ಹೇಳ್ಬೋದು. ಸೊ ಏನಾರ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತರ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆ 1-2 ಆಗಿರ್ಬೋದು, ರಿಸಲ್ಟ್ಗಳಿಗೆ ಸಂಬಂಧಪಟ್ಟಂತೆ ಇತರ ಒಂದು ಟಿಪ್ಸ್ಗಳಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರುವಂಥವ್ರು ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಕೂಡ ಹೇಳ್ತಾ ವಿಡಿಯೋ ನೋಡಿದ ನಂತರ ವಿಡಿಯೋ ಇಷ್ಟ ಲೈಕ್ ಮಾಡ್ಬೋದು, ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ ಅಂತಲೂ ಕೂಡ ಹೇಳ್ತಾ ಒಂದಾಗಿ ತಿಳ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಪ್ರಮುಖವಾದಂಥದ್ದು ಅಂದರೆ ಗ್ರಾಮರ್ ಪಾಠ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಗ್ರಾಮರ್ನಲ್ಲಿ ಇದೇ ಒಂದು ನಿಮ್ಮ ರಿಸಲ್ಟನ್ನು ಡಿಸೈಡ್ ಮಾಡುತ್ತೆ ಅಂತ ಹೇಳ್ಬೋದು. 80% ಆಲ್ಮೋಸ್ಟ್ ನಿಮ್ಮೊಂದು ರಿಸಲ್ಟ್ ಅಂತಕ್ಕಂಥ ಇರುತ್ತಲ್ಲ ಈ ಒಂದು ಗ್ರಾಮರ್ ಪಾಠದಿಂದನೇ ಅವಲಂಬನೆ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈಸಿಯಾಗಿ ಸ್ಕೋರ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಮೊದಲ ಒಂದು ಮೆಟ್ಟಿಲು ಅಂತ ಹೇಳ್ಬೋದಾಗಿದ್ದು ಪ್ರಮುಖವಾಗಿ ಗ್ರಾಮರ್ ಪಾಠಲ್ಲಿ ಎಲ್ಲೆಲ್ಲಿ ಸ್ಕೋರ್ ಮಾಡ್ಬೋದಾಗಿರುತ್ತೆ ಅಂತ ನೋಡಿದರೆ ಮೊದಲನೇದಾಗಿ ಹೇಳ್ತಕ್ಕಂಥದ್ದನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳಿ, ಸರಿಯಾದ ರೀತಿ ಪ್ರಾಕ್ಟೀಸ್ ಕೂಡ ಮಾಡಿ ಅಂತ ಹೇಳ್ತಾ ಲೆಟರ್ ರೈಟಿಂಗ್ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಪ್ರಮುಖವಾಗಿ 5 ಮಾರ್ಕ್ಸನ್ನು ಈ ಒಂದು ಲೆಟರ್ ರೈಟಿಂಗ್ ಫಾರ್ಮೆಟಲ್ಲಿ ನೀವು ತಗೋಬೋದಾಗಿರುತ್ತೆ. ಬ್ಲೂ ಪ್ರಿಂಟ್ನ ಪ್ರಕಾರ ಕ್ವಶನ್ ನಂಬರ್ 36ರಲ್ಲಿ ಜಾಬ್ ಅಪ್ಲಿಕೇಶನ್ ಅಥವಾ ಒಂದು ಸ್ಪೀಚ್ ರೈಟಿಂಗ್ ಅಂತ ಇರುತ್ತೆ. ನೀವು ಅದರಲ್ಲಿ ಪ್ರಮುಖವಾಗಿ ನಾನು ನಿಮಗೆ ಶಿಫಾರಸು ಮಾಡ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ನಿಮ್ಮ ಅವಲಂಬನೆ ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಜಾಬ್ ಅಪ್ಲಿಕೇಶನ್ ನೀವು ಆಯ್ಕೆ ಮಾಡಿಕೊಂಡ್ರೆ ಒಂದು ರೆಸ್ಯೂಮ್ನ ಒಂದು ಫಾರ್ಮೆಟನ್ನು ಕಲ್ತ್ಕೊಂಡ್ರು ಕೂಡ 5ಕ್ಕೆ 5 ಮಾರ್ಕ್ಸ್ ಪಕ್ಕ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಒಂದು ಫಾರ್ಮೆಟನ್ನು ಕೂಡ ಯಾವ ರೀತಿಯಾಗಿ ರೆಸ್ಯೂಮ್ ಬರೀಬೇಕು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಫಾರ್ಮೆಟ್ ಅರ್ಥ ಮಾಡ್ಕೊಂಡ್ರೆ ಒಳಗಡೆ ನೀವು ಏನಾದ್ರು ಫಿಲ್ ಮಾಡಿದ್ರು ಕೂಡ ಎಕ್ಸಾಮ್ ಹಾಲಲ್ಲಿ ಸೊ 5ಕ್ಕೆ 5 ಮಾರ್ಕ್ಸ್ ಫಾರ್ಮೆಟನ್ನು ನೀವು ಕಲ್ತ್ಕೊಂಡ್ರೆ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ 5 ಮಾರ್ಕ್ಸ್ ನಿಮಗೆ ಸಿಕ್ಬಿಡ್ತಾ, ಸೊ ಕೌಂಟ್ ಮಾಡ್ಕೊತಾ ಹೋಗಿ ಅಂತ ಹೇಳ್ತಾ ನಂತರದಲ್ಲಿ ಪ್ರಮುಖವಾಗಿ ಒಂದು ಲೆಟರ್ ರೈಟಿಂಗ್ ಅಂದರೆ ಸ್ಪೀಚ್ ರೈಟಿಂಗ್ ಅಂತಕ್ಕಂಥದ್ದನ್ನು ಹೇಳ್ಬೋದಾಗಿರುವಂಥದ್ದು 5 ಮಾರ್ಕ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದಾಗಿದ್ದು. ಒಂದು ವೇಳೆ ನಿಮಗೆ ಸ್ಪೀಚ್ ಬರೆಯೋಕ್ಕೆ ಇಷ್ಟ ಅಂದರೆ ಪ್ರಮುಖವಾಗಿ ತಿಳ್ಕೊಳ್ಳೋದ್ರೆ ಕೊಟ್ಟಿರೋ ಪಾಯಿಂಟ್ಸನ್ನು ಬಳಸೋದ್ರ ಮುಖಾಂತರ ನೀವು ಅದನ್ನು ಬರ್ಕೋಬೋದಾಗಿರುತ್ತೆ. ಸೊ ಆ ಮುಖಾಂತರದಲ್ಲಿ 5 ಮಾರ್ಕ್ಸನ್ನು ಲೆಟರ್ ರೈಟಿಂಗ್ ಮುಖಾಂತರ ಈಸಿಯಾಗಿ ತಗೋಬೋದಾಗಿರುತ್ತೆ. ಒಂದು ಸ್ಟೆಪ್ಸ್ ಕೂಡ ಇಲ್ಲಿ ಇರುತ್ತೆ, ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಲೆಟರ್ ರೈಟಿಂಗ್ ಬರೀಬೇಕಾದ್ರೆ ಆ ಸ್ಟೆಪ್ಸನ್ನು ಬರೆದ್ರು ಕೂಡ ಮಧ್ಯದಲ್ಲಿ ನೀವು ಫಿಲ್ ಮಾಡಿದ್ರು ಕೂಡ ಅಲ್ಲಿ ಕೊಟ್ಟಿರತಕ್ಕಂಥದ್ದನ್ನು ನೀವು ಮಾರ್ಕ್ಸನ್ನು ಈಸಿಯಾಗಿ ತಗೋಬೋದಾಗಿರುತ್ತೆ. 5 ಮಾರ್ಕ್ಸ್ ಮತ್ತೆ ಇಲ್ಲಿ ನಿಮಗೆ ಸಿಗ್ತಾ. ನಂತರ ನೋಡೋಣ ನಾವೀಗ ಒಂದು ರಿಪೋರ್ಟ್ ರೈಟಿಂಗ್ ಅಂತಕ್ಕಂಥದ್ದು. ಸೊ ಇಲ್ಲಿ ಕೂಡ 5 ಮಾರ್ಕ್ಸನ್ನು ಸುಲಭವಾಗಿ ತಗೋಬೋದಾಗಿರುತ್ತೆ. ಇಲ್ಲಿ ಕೂಡ 5 ಮಾರ್ಕ್ಸ್ ನಿಮಗೆ ಡೈರೆಕ್ಟಿಂದ ಒಂದು ಇಂಡೈರೆಕ್ಟ್ ಮಾಡೋದನ್ನು ಕಲ್ತ್ಕೊಂಡ್ರೆ ಸಾಕು. ಇಲ್ಲಿ ಈಸಿಯಾಗಿ ನಿಮಗೆ ರಿಪೋರ್ಟ್ ಸ್ಪೀಚಿಂದ 5 ಮಾರ್ಕ್ಸನ್ನು ಪಡ್ಕೊತೀರಾ ಅಂತ ಹೇಳ್ಬೋದಾಗಿದ್ದು. ಪ್ರಮುಖವಾಗಿ ಒಂದು ಪ್ರೊನೌನ್ಸ್ ಮತ್ತು ಲಿಂಕರ್ಸ್ ಅಂತ ಹೇಳ್ಬೋದಾಗಿದ್ದು 9 ಮಾರ್ಕ್ಸ್ ಇಲ್ಲಿ ನಿಮಗೆ ತಗೋಬೋದಾಗಿರುತ್ತೆ. ಇವೆರಡರಿಂದ ಒಂದು ಪ್ರೊನೌನ್ಸ್ ಮ್ಯಾಚಿಂಗಿಂದ ಒಂದು 5 ಮಾರ್ಕ್ಸ್ ನಿಮಗೆ ಸಿಕ್ಕಿರೋ, ಲಿಂಕರ್ಸ್ ಕಡೆಯಿಂದ 4 ಮಾರ್ಕ್ಸ್ ತುಂಬಾ ಈಸಿ ಅಂತ ಹೇಳ್ಬೋದಾಗಿದ್ದು. ಈ ಒಂದು ಪಾಠನ ನೀವು ಈಸಿಯಾಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗಿರುತ್ತೆ. 9 ಮಾರ್ಕ್ಸ್ ಈ ಒಂದು ನಿಮ್ಮ ಜೇಬಿಗೆ ಬಂದ್ಬಿಡುತ್ತೆ ಅಂತ ಹೇಳ್ಬೋದಾಗಿರೋದು. ಸೊ ನಂತರ ಇವಾಗ ಅತಿ ಸುಲಭವಾದಂಥ ಅಂಕನ ಎಲ್ಲಿ ಗಳಿಸ್ಕೋಬೋದು ಅಂತ ಹೇಳಿದರೆ ಕ್ವಶನ್ ನಂಬರ್ 30ರಲ್ಲಿ ನಿಮಗೆ ಒಂದು ಅನ್ಸೀನ್ ಪ್ಯಾಸೇಜ್ ಆಗಿರ್ಬೋದು, ಒಂದು ಪಯಮ್ ಆಗಿರೋ ಕೊಟ್ಟಿರ್ತಾರೆ, ಚಾಯ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ 9 ಮಾರ್ಕ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಅಂದರೆ ಬ್ಲೂ ಪ್ರಿಂಟ್ನ ಪ್ರಕಾರ ನೀವು ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡಿದ್ರು ಕೂಡ ನಿಮಗೆ ಪ್ಯಾಸೇಜ್ ಓದಿ ಉತ್ತರ ಬರೆಯೋದು ತುಂಬ ಸುಲಭ ಆಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ಮಿಸ್ ಮಾಡ್ಕೋಬೇಡಿ. ಸೊ ಪಯಮ್ಗೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಪ್ಯಾಸೇಜಲ್ಲಿ ನಿಮಗೆ ಸ್ಕೋರ್ ಕೂಡ ಈಸಿಯಾಗಿ ಮಾಡ್ಕೋಬೋದಿರುತ್ತೆ. ಸೊ ಆ ಮುಖಾಂತರ ಇಲ್ಲಿ 9 ಮಾರ್ಕ್ಸನ್ನು ನೀವು ಸ್ಕೋರ್ ಕೂಡ ಮಾಡ್ಕೋಬೋದಿರುತ್ತೆ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದಾಗಿರುತ್ತೆ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ಮುಂದಿನ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗ್ತಿರುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗ್ತಿರೋ ಲೈಕ್ ಕೂಡ ಮಾಡಬಹುದಿರುತ್ತೆ. ಸೊ ಪ್ರಮುಖವಾಗಿ ನೋಡೋಂಥ ಪ್ರಮುಖವಾಗಿ 3ನೇದು ಇಲ್ಲಿ ಒಂದು ಸೆಕ್ಷನ್ 3ಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸ್ಮಾರ್ಟ್ನ ಒಂದು ಚಾಯ್ಸ್ ಅಂತ ಹೇಳ್ಬೋದು. ಈಗ ನೀವು ಸ್ಟ್ರೀಮ್ಸ್ ಪುಸ್ತಕದ ಕಡೆಗೆ ಬರೋಣ ಅಂತಂದರೆ ಇಲ್ಲಿ ಎಲ್ಲವನ್ನೂ ಕೂಡ ಓದುವಂಥ ಅಗತ್ಯ ಇರೋದಿಲ್ಲ. ಅಂದರೆ ನಿಮಗೆ ಒಂದು ಟೆಕ್ಸ್ಟ್ ಬುಕ್ ಏನಿರುತ್ತಲ್ಲ ಪಠ್ಯ ಪುಸ್ತಕ, ಅದರಲ್ಲಿ ಎಲ್ಲನೂ ಕೂಡ ಓದಬೇಕು ಅಂತ ಇರೋದಿಲ್ಲ. 1 ಮಾರ್ಕ್ಸ್ನ ಕ್ವಶನ್ಸ್ ಏನಿರುತ್ತಲ್ಲ ಚಾಯ್ಸ್ಗಳು ನಿಮಗೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಚಾಪ್ಟರ್ ಕಡೆ ನೀವು 10 ಪ್ರಶ್ನೆಗಳು ಉತ್ತರ ಕೊಡೋದ್ರ ಮುಖಾಂತರ 10 ಮಾರ್ಕ್ಸ್ ತಗೋಬೋದಿರುತ್ತೆ. ರೋಮಿಯೋ ಅಂಡ್ ಜೂಲಿಯಟ್ ಆಗಿರ್ಬೋದು, 2 DER ಆಗಿರ್ಬೋದು, ಆನ್ ಚಿಲ್ಡ್ರನ್ ಆಗಿರ್ಬೋದು, ನಂತಹ ಮೊದಲ 5ರಿಂದ 6 ಪಾಠ ಏನಿರುತ್ತಲ್ಲ ಅವುಗಳನ್ನು 1 ಮಾರ್ಕ್ ಪ್ರಶ್ನೆಗಳಿಗೆ ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಸಾಕಾಗಿರುತ್ತೆ. 10 ಮಾರ್ಕ್ಸ್ ನೀವು ತಗೋಬೋದಾಗಿರುತ್ತೆ. ಜಸ್ಟ್ ಈ ಒಂದು 5ರಿಂದ 6 ಚಾಪ್ಟರ್ ಎಲ್ಲ ಚಾಪ್ಟರ್ನ ಓದಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಎಕ್ಸಾಮ್ ಟೈಮಲ್ಲಿ ಓದ್ತಿರುವಂಥ ಮಕ್ಕಳಿಗೆ ಹೇಳ್ತಿರೋಂಥದ್ದು. ಮತ್ತು 4 ಮಾರ್ಕ್ಸನ್ನು ಯಾವ ರೀತಿಯಾಗಿ ಸ್ಕೋರ್ ಮಾಡ್ಕೊಳ್ಳೋದು, 4 ಮಾರ್ಕ್ಸ್ನ ಒಂದು ಕ್ವಶನ್ ಆನ್ಸರ್ಗೆ ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದಾಗ 6 ಪ್ರಶ್ನೆಗಳಲ್ಲಿ ಕೇವಲ 3ಕ್ಕೆ ಮಾತ್ರ ಉತ್ತರ ಬರೀರಿ ಅಂತ ಹೇಳಿರ್ತಾರೆ. ಸರಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇಷ್ಟವಾದಂಥ ಅಥವಾ ಸುಲಭವಾಗಿರ್ತಕ್ಕಂಥ 4 ಚಾಪ್ಟರ್ನ ಓದ್ಕೊಂಡ್ರೂ ಸಾಕಾಗಿರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳುವಂಥದ್ರೆ ದ ವೋಟರ್ ಆಗಿರ್ಬೋದು, ವೇರ್ ದೇರ್ ಇಸ್ ಎ ಹೋಲ್ ಅಂತಕ್ಕಂಥದ್ದಾಗಿರ್ಬೋದು, ನಂತರ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂತಕ್ಕಂಥದ್ದಾಗಿರ್ಬೋದು. ಈ ಚಾಪ್ಟರ್ಗಳನ್ನು ಓದ್ಕೋದ್ರ ಮುಖಾಂತರ ಕೂಡ ಈಸಿಯಾಗಿ ನೀವು ಸ್ಕೋರನ್ನು ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಈ 6ರಲ್ಲಿ 3 ನೀವು ಎಕ್ಸಾಮಲ್ಲಿ ಬರೀಬೇಕಾಗಿರುತ್ತೆ. ಈಸಿಯಾಗಿ ಎಲ್ಲನೂ ಕೂಡ ಓದ್ಕೊಂಡು ಹೋಗಿ ಏನೇನೋ ಬಿಡದೆ ಹಂಗೆ ನೀವೆಲ್ಲ ಬರಬೇಕಿರುತ್ತೆ. ನಿಮ್ಗೆ ಅಲ್ಲಿ ಗೊತ್ತಾಗ್ತಿಲ್ವಾ ಕ್ವಶನ್ ನಂಬರ್ ಹಾಕ್ಬಿಟ್ಟು ಇವಾಗ 4 ಮಾರ್ಕ್ಸ್ ಕ್ವಶನ್ಸಲ್ಲಿ ನಿಮಗೆ ಅಲ್ಲಿ 3 ಬರೀರಿ ಅಂತ ಕೇಳಿರ್ತಾರೆ. ಸೊ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಏನು ಗೊತ್ತಿದೆಯೋ ನಿಮಗೆ ಮೆಜಾರಿಟಿ 3 ಕ್ವಶನ್ ಅಂತ ಅಟೆಂಡ್ ಮಾಡಿ. ಮತ್ತು ಆಲ್ಮೋಸ್ಟ್ ನೀವು ಪೇಜಸ್ಸನ್ನು ತುಂಬಿಸೋಕ್ಕೆ ಟ್ರೈ ಮಾಡಿ. ಯಾರಿಗೆ ಗೊತ್ತಾಗ್ತಿರಲ್ಲ ಆದಷ್ಟು
ಜಸ್ಟ್ ನಿಮಗೆ ಟೀಚರ್ ಪಾಠ ಮಾಡಿರೋದಾಗಿರ್ಬೋದು, ಹೊರಗಡೆ ನೀವೆಲ್ಲ ಕೇಳಿರೋದು ಸಂಬಂಧಪಟ್ಟಂತಾಗಿರ್ಬೋದು, ನೀವು ಬುಕ್ಕಲ್ಲಿ ಓದಿರೋದಾಗಿರ್ಬೋದು, ಏನು ಅನಿಸುತ್ತೆ ನಿಮಗೆ ಆ ಸಮ್ಮರಿನಾರು ಬರೆದು ಬಂದಿರಿ. ಸೊ ಸ್ಕೋರ್ ಅಂತೂ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಅಟ್ಲೀಸ್ಟ್ ನಿಮಗೆ ಅಲ್ಲಿ 4 ಮಾರ್ಕ್ಸ್ಗಳಿಗೆ 2, 2.5, 3 ಈ ಥರ ಕೊಟ್ಟರು ಕೂಡ ಸ್ಕೋರ್ ಕಡೆಗೆ ಯಾರು ಹೋಗ್ತಿರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಂತರದಲ್ಲಿ ಇವಾಗ ಯಾವ ರೀತಿಯಾಗಿ ಸ್ಕೋರ್ 45 ಮಾರ್ಕ್ಸ್ ಕಡೆ ಹೋಗುತ್ತೆ ಸಮ್ಮರಿನ ನೀವು ನಿಮಗೆ ನೋಡುವಂಥದ್ದರೆ, ಜಾಬ್ ಅಪ್ಲಿಕೇಶನಿಂದ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ, ಕಂಪ್ರೆಷನ್ ಆಫ್ ಪ್ಯಾಸೇಜಿಂದ 9 ಮಾರ್ಕ್ಸ್ ಸಿಗುತ್ತೆ ನಿಮಗೆ, ನಂತರ ಒಂದು ಪ್ರೊನೌನ್ಸ್ ಆಗಿರ್ಬೋದು ಲಿಂಕರ್ಸಿಂದ 9 ಮಾರ್ಕ್ಸ್ ಸಿಗುತ್ತಾ. 1 ಮಾರ್ಕ್ಸ್ ಕ್ವಶನ್ 7ರಿಂದ 8 ತಗೊಳ್ಳಿ ನೀವು 10 ಮಾರ್ಕ್ಸಲ್ಲಿ. ನಂತರದಲ್ಲಿ 4 ಮಾರ್ಕ್ಸ್ ಕ್ವಶನ್ಸಲ್ಲಿ 3 ಅಟೆಂಡ್ ಮಾಡ್ತೀರಾ, 12 ಮಾರ್ಕ್ಸ್ ನಿಮಗೆ ಅಲ್ಲಿ ಸಿಗೋದಿರುತ್ತೆ. ಅಲ್ಲಿ ಕಟ್ಟಾಗಿ ಬಂದರೂ ಕೂಡ ಹೆಚ್ಚು ಕಮ್ಮಿ ಮಾರ್ಕ್ಸ್ ಸಿಕ್ಕಿರುತ್ತೆ ನಿಮಗೆ. ಮತ್ತು ಈ ಥರ ಗ್ರಾಮರ್ ಕಡೆಯಿಂದ 3ರಿಂದ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ನಂತರದಲ್ಲಿ ಟೋಟಲ್ ಆಗಿ 45 ಮಾರ್ಕ್ಸ್ಗಳನ್ನು ಸುಲಭವಾಗಿ ತೊಗೋಬೋದಿರುತ್ತೆ. ಇದಕ್ಕಿಂತ ಈಸಿ ಅಂತ ಯಾವ್ದಾರು ಇದೆಯಾ? ಕ್ವಶನ್ ಪೇಪರಲ್ಲೇ ಆನ್ಸರ್ ಇರುತ್ತೆ ಅಂತ ಹೇಳ್ಬೋದಿರುತ್ತೆ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ. ಆ ಕಾರಣಕ್ಕೆ ಹೇಳ್ತಿರೋದು. ಕೊನೆದಾಗ ಒಂದು ಟಿಪ್ಪನ್ನು ಹೇಳ್ತೀನಿ, ಹಳೆಯ ಪ್ರಶ್ನೆ ಪತ್ರಿಕೆಗಳ ಆದಷ್ಟು ಸಾಲ್ವ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡ್ಬೋದು. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಅನ್ನು ಕೂಡ ಹೇಳ್ತಾ, ಪರೀಕ್ಷೆ ಮುಗಿದ ನಂತರ ಯಾವ ರೀತಿಯಾಗಿತ್ತು ಎಕ್ಸಾಮು, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಕಮೆಂಟ್ ಮುಖಾಂತರನೂ ತಿಳಿಸಿ.